ಬಸ್ ಏನು ಏನ್ ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಪ್ಪ, ಈ ಎಣ ತಿಂದಿರೋ ತರ ಕುಂತಿದ್ಯಾ. ಕೊಬ್ಬ ಲೇ ನಮ್ಮಪ್ಪನ ಜೊತೆ ಸೇರ್ಕೊಂಡು ಬ್ಲೂ ಫಿಲ್ಮ್ ನೋಡ್ಬಿಟ್ರಾ? ಲೇ ನಮ್ಮಪ್ಪನ ಗೋಲ್ಡ್ ತಡೆಯಕ್ ಆಗ್ತಾ ಇಲ್ಲ ಕಣೋ. ಅವನ ಕಾಟದಿಂದ ನನ್ನ ಯವ್ವನದ ಬಾಳೆಲ್ಲ ಕುಗ್ಗಿ ನಾಯಿ ರೇಂಜ್ಗೆ ಆಗ್ಬಿಟ್ಟಿದೀನಿ ಕಣೋ. ಇನ್ನೊಂದ್ ಸಾರಿ ಏನಾದ್ರೂ ನಾನು ಮದುವೆ ಮಾಡು ಅಂದ್ರೆ ನಿನ್ ಮದ್ವೆ ಅಲ್ಲ, ನಿನ್ ತಿಥಿ ಮಾಡ್ಬೇಕಾಗುತ್ತೆ. ಹುಷಾರ್. ಯಾಕ ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ, ಮೊದ್ಲು ಅವಳು ಮದುವೆ ಮಾಡಿ ಆಮೇಲೆ ನಿನ್ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ನಮ್ ತಂಗಿಗಿಂತ ಮುಂಚೆ ನಾನು ವಯಸ್ಸು ಬಂದಿದ್ದೀನಿ. ನನ್ನ ಯವ್ವನ ಎಲ್ಲ ಕಳೆದೋದ್ರೆ ಅದನ್ನ ವ್ಯರ್ಥ ಮಾಡಿದ್ದು ಪಾಪ ನಿನಗ್ ಬರುತ್ತೆ. ಅದಕ್ಕೆ ಬೇಗ ಮದುವೆ ಮಾಡು. ಓಹೋ, ನೀನ್ ಮಾತ್ರ ಮೀಸಿ ಡೇ ಹಾಕೊಂಡು ರೋಡಲ್ಲೆಲ್ಲ ಓಡಾಡ್ತಾರೋ, ನಾನು ಇಲ್ಲಿ ವಯಸ್ಸು ಬಂದಿರೋ ಮನೇಲಿ ಸಾಯ್ತಾ ಇರ್ತೀನಿ. ಅಮ್ಮ ಅಪ್ಪನ್ ನಂಬಡ, ಹುಷಾರಾಗಿರೋ ಹೇಳಿದೀನಿ. ತಗೊಳ್ಳಲ್ಲ ಹಂಗು. ಅಪ್ಪ ಬೇಗ ಮದುವೆ ಮಾಡಪ್ಪ. ಯಾರಿಗೆ? ನಮ್ ತಂಗಿಗೆ. ಬಾ ದಾರಿಗೆ ಲಾಂಗ್ ಎತ್ತಿದ್ರೆ ಈ ನನ್ ಮಗ ಮಾತ್ ಕೇಳೋದು. ನಮ್ಮಪ್ಪ ನನಗ್ ಮದುವೆ ಮಾಡಲ್ಲ. ನನ್ನ ಜೀವನದಲ್ಲಿ ನಾನು ಸುಖನೇ ಅನುಭವಿಸಲ್ಲ ಕಣೋ. ಬಸ್ ನಿಮ್ಮಪ್ಪ ನಿನಗೆ ಮದುವೆ ಮಾಡದೆ ಹೋದ್ರೆ ಏನು, ನಾನ್ ನಿನಗೊಂದ್ ಗತಿ ಕಾಣಿಸ್ತೀನಿ. ಅಂದ್ರೆ ಈಗ ನೀನ್ ಏನ್ ಅನ್ಭವಿಸ್ಬೇಕು ಅನ್ಕೊಂಡಿದ್ಯೋ ಅದ್ರ ಅನ್ಭವಿಸ್ಬೇಕು ಅಷ್ಟೇ ತಾನೇ. ನಾನ್ ನಿನ್ಗೊಂದ್ ಐಡಿಯಾ ಕೊಡ್ತೀನಿ. ಇದೆಲ್ಲ ಓವರ್ ಆಯ್ತು. ಸರಿ, ಈ ಕಾರ್ಡಲ್ಲಿರೋ ನಂಬರ್ಗೆ ಒಂದು ಸಲ ನೀನ್ ಫೋನ್ ಮಾಡಿದ್ರೆ ಆ ಕಡೆಯಿಂದ ಒಂದು ಸುಂದರವಾದ ಹೆಣ್ಣು ಧ್ವನಿ ಬರುತ್ತೆ. ಆಗ ನಿನ್ ಮುಖದಲ್ಲಿ ಈ ತರ ಒಂದು ಸ್ಮೈಲ್ ಬರುತ್ತೆ. ಹಾಗೆ ನೀವಿಬ್ರು ಮಾತಾಡ್ತಾ ಮಾತಾಡ್ತಾ ಹೊಂದಾಣಿಕೆಯಾಗಿ ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ಅದೆಲ್ಲ ಸಾಂಗವಾಗಿ ನೆರವೇರುತ್ತೆ. ನೀನೆಂತ ಫ್ರೆಂಡ್ ಕಣಲೆ, ನಿನ್ನಂತ ಫ್ರೆಂಡ್ ಈ ಪ್ರಪಂಚದಲ್ಲಿ ಯಾರಿಗೂ ಸಿಗಬಾರ್ದು. ಇಷ್ಟೊಂದು ಕಾಸಿಗೆ ಬಿದ್ದೋಗಿದೆ ಅಂತ ಗೊತ್ತಿಲ್ಲಪ್ಪ ನನಗೆ. ಇದೆಲ್ಲ ಏನಿದ್ರು ಅಲ್ಲೇ ಮಾಡ್ಬೇಕು, ಅರ್ಥ ಆಯ್ತಾ? ಆಮೇಲೆ ಈ ನಂಬರ್ನ ಯೂಸ್ ಮಾಡ್ಬೇಕಾದ್ರೆ ಏನೇನ್ ಯೂಸ್ ಮಾಡ್ಬೇಕು ಅದನ್ನೆಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು, ಗೊತ್ತಾಯ್ತಾ? ಹುಷಾರು. ಅಮ್ಮ ಅಯ್ಯಯ್ಯೋ ಪರಮತ್ ಈ ಕಾಗ ವಯಸ್ಸೆಲ್ಲೋ ಕೇಳ್ದಂಗಿದ್ಯಲ್ಲ. ಬಾಸ್ ನೀನಾ? ಇನ್ನೇನು ಯಾವ ಹೋಗಿಯಾ? ನಿಮ್ಮ ಅಪ್ಪ ಅನ್ಕೊಂಡೇನೆಲೆ. ಏನಾಯ್ತು ಬಾಸ್? ಏನಾಯ್ತು ಅಂತ ಕೇಳ್ತೀನೋ ಕಣ್ಣನ್ ಮಗನೆಲೆ. ಎಲ್ಲ ನಿನ್ ಕಾರ್ಡಿನ ಮಹಿಮೆನಪ್ಪ. ಕಾರ್ಡಾ? ನೀನ್ ಕೊಟ್ಟಿಲ್ಲಪ್ಪ ಒಂದು ವಿಸಿಟಿಂಗ್ ಕಾರ್ಡು. ಆ ನಂಬರ್ಗೆ ಫೋನ್ ಮಾಡದ್ನಾ, ಆಮೇಲೆ ಒಂದು ಸುಂದರವಾದ ಹುಡುಗಿ ಸಿಗಾಕೊಂಡ್ಲಾ. ಅವಳನ್ನ ಕರ್ಕೊಂಡು ಲಾಡ್ಜ್ಗೆ ಹೋದ್ರೆ ದುಡ್ಡು ಪೋಲು, ಪೊಲೀಸ್ನವ್ರ ಕೈಲಿ ಸಿಕ್ಕಾಕೊಂಡ್ರೆ ಸ್ಲೇಟು ಸೆಂಟ್ರಲ್ ಜೈಲು. ಅದಕ್ಕೆ ಸೀದಾ ಮನೆ ಕರ್ಕೊಂಡ್ ಬಂದ್ಬಿಟ್ಟೆ. ಪರವಾಗಿಲ್ವೇ, ಮನೆ ತುಂಬಾ ಜೋರಾಗೆ ಇದೆ. ಓಹೋ, ಬಿಟ್ರೆ ಇಲ್ಲೇ ಸೆಟ್ಲ್ ಆಗೋ ಪ್ರೋಗ್ರಾಮ್ ಇದೆ. ಹಾ, ನೀನ್ ಮುಖನ್ ಒಂದಿನ ನೋಡಕ್ಕೆ ನನಗ್ ಕಷ್ಟ, ಅಂತದ್ರಲ್ಲಿ ಲೈಫ್ ಲಾಂಗ್ ನೋಡಕ್ ನನ್ಗೇನ ತಲೆ ಕೆಟ್ಟಿದ್ಯಾ? ಬಾಬಾ ನಮ್ಮಪ್ಪ ಬಂದ್ಬಿಟ್ನಲ್ಲಪ್ಪ. ಕಣ್ಣನ್ ಮಗನೆ, ಡಬ್ಬ ಐಡಿಯಾ ಕೊಟ್ಬಿಟ್ಟು ವಿಲನ್ ರೇಂಜಿಗೆ ನಗ್ತೀನಲ್ಲೇ. ನಾನು ನಿನ್ನ ಕಾರ್ಡ್ ಕೊಟ್ಟಿದ್ದು ಯಾವ್ದಾನು ಸೆಟ್ ಮಾಡ್ಕೊಂಡು ಲಾಡ್ಜ್ಗೆ ಹೋಗು ಅಂತ, ಹೆಂಡತಿ ತರ ಮನೆ ಕರ್ಕೊಂಡು ಹೋಗು ಅಂತಲ್ಲ. ನಿಮ್ಮಪ್ಪ ಆಗಿದ್ರೆ ಕೈ ಮುರ್ದ, ನಮ್ಮಪ್ಪ ಆಗಿದ್ರೆ ನಮಸ್ಕಾರ ಸರ್. ಏನಾಯ್ತ್ರಿ? ಅವ್ರದೊಂದು ದೊಡ್ಡ ಹಿಸ್ಟ್ರಿನೇ ಇದೆ ಬಿಡಿ ಸರ್. ತಾವೇಗಿದ್ರಿ? ಸರ್ ಇದಾರ? ಸಾರು ಚಿತ್ರಾನ್ನ ಬಿಡಿಸ್ತಾವ್ರೆ. ತಮಾಷೆ ಮಾಡ್ತೀರಲ್ರಿ? ಬಂದೆ ಶಂಭು. ಲೇ ಶಂಭು, ನನ್ ಕಣ್ಣು ನನ್ ಕಣ್ಣೋಡಲೇ, ನನ್ ಕಣ್ಣೋಡ. ಯಾಕೆ? ಲೇ ನನ್ ಕಣ್ಣೋಡಲೇ, ನೋಡೋ ನೋಡೋ. ನೋಡ್ದೆ? ಕಾಣ್ತಾ ಇದ್ಯಾ? ಕಾಣಿಸ್ತಾ ಇದೆ. ಏನು? ಮೋರಿಲ್ ಗೋಲಿ ಬಿದ್ದಿರೋ ತರ. ಕೋತಿ ನನ್ ಮಗನ ಕಿಂಡಲ, ನಿನ್ನ ದರಿದ್ರ ಕಣ್ಣಿಗೆ ನನ್ನ ಕಣ್ಣು ಮೋರಿಲ್ ಬಿದ್ದು ಗೋಲಿ ತರ ಕಾಣ್ತಾ ಇದ್ದೇನಲ್ಲೇ. ಈ ಕಣ್ಣಿನ ಅಂದ ನೋಡಿನ ಕಣೋ, ನಮ್ಮ ಮನೇಲಿ ನನಗೆ ಕಣ್ಣಪ್ಪ ಅಂತ ಹೆಸರಿಟ್ಟಿರೋದು. ಹೌದಾ? ಮತ್ತೆ ಅಣ್ಣವ್ರ ಕಣ್ಣಿಂದು ಕಣ್ಣಪ್ಪ ಅಂತ ಹೆಸರಿಕ್ಕಕ್ಕೆ ಮ್ಯಾಟ್ರಿಗ್ ಬಾ. ಲೇ ನೋಡಲೇ, ನನ್ನ ಬಲಗನ ಅದ್ರತಾ ಇದೆ ಕಣೋ. ಬಲಗನ ಅದ್ರದ್ರೆ ಏನ್ ಅರ್ಥ ಹೇಳು? ಭಾಗ್ಯದ ಬಾಗಿಲು ತೆಗೀತು ಅಂತ. ಕಣ್ಣ ಅದ್ರದ್ರೆ ಭಾಗ್ಯದ ಬಾಗಿಲು ತೆಗಿಯಲ್ಲ. 2,000 ರೂಪಾಯಿ ಕೊಟ್ರೆ ಭಾಗ್ಯನೂ ಬಾಗಿಲು ತೆಗಿತಾಳೆ, ಸೌಭಾಗ್ಯನೂ ಬಾಗಿಲು ತೆಗಿತಾಳೆ. ನಾಯಿ ನನ್ನ ಮಗನೇ, ನಿನ್ಗೆ ಆಲ್ರೆಡಿ 2000 ರೂಪೀಸ್ ರೆಂಟ್ ಕೊಟ್ಬಿಟ್ಟಿದ್ದೀನಪ್ಪ. ನಿನ್ ಸಮಸ್ಯೆ ಬೇಡ. ಹಂಗಿದ್ರೆ ಈಗ 5 ಸ್ಟಾರ್ ರೇಂಜ್ ಹೋಗ್ಬಿಡಣ. 5,000ದಿಂದ 10,000 ಮಕ್ಕಳ ಮೇಲೆ ಓಡ್ ಬರ್ತೀನಿ ನನ್ನ ಮಗನಲ್ಲೇ.
ನಿನ್ನ ವ್ಯವಹಾರನೇ ನನಗೆ ಬೇಡ. ನನ್ನ ಬಾಗಿದ ಬಾಗಿಲು ನನ್ನ ಮನೆಗೆ ಬಂದಾಯ್ತು. ಮನೆಗೆ ಕರ್ಕೊಂಡು ಹೋಗ್ಬಿಟ್ಟ. ಲೇ, ನಿನ್ನ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋದ್ನಾ? ಅಪ್ಪ ಅಪ್ಪ ಅಪ್ಪ, ದಾರಿ ಬಿಡಿ, ದಾರಿ ಬಿಡಿ ಅಪ್ಪ. ಹೋಗ್ಬಿಟ್ಟೇನಪ್ಪ. ಚಿಂಪಾಂಜಿ ನನ್ನ ಮಗನೇ, ನೀನ್ ಇನ್ನೂ ಸತ್ತಿನಪ್ಪ. ಅಯ್ಯೋ ನನ್ನ ಮಗನೇ, ನಮ್ಮಪ್ಪ ಬದುಕಿದ್ರೆ ಸಾಕು, ಒಳ್ಳೆ ದೇವ್ರ ತರ ನೋಡ್ಕೊಂತೀನಿ ಅನ್ನೋ ಮಕ್ಕಳನ್ನ ನೋಡಿದೀನಿ. ನಮ್ಮಪ್ಪ ರೈಟ್ ಹೇಳಿದ್ರೆ ಸಾಕು ಅನ್ನೋ ಅಯ್ಯೋ ನನ್ನ ಮಗನ ಇದೇ ಫಸ್ಟ್ ಕಲಿಯುಗದಲ್ಲಿ ನೋಡ್ತಾ ಇರೋದು. ಹಂಗಲ್ಲಪ್ಪ, ಒಂದು ಕಾಗೆನೂ ಬರ್ದೇವ್ರು ನಮ್ಮನೆಗೆ ಇಷ್ಟೊಂದ್ ಜನ ಬಂದ್ಬಿಟ್ಟಿದ್ರಲ್ಲ, ಮೋಸ್ಟ್ಲಿ ನೀನು ರೈಟ್ ಹೇಳ್ಬಿಟ್ಟಿರ್ಬೇಕು ಅಂತ. ಆಹಾ ನನ್ನ ಮಗನೇ, ನಾನ್ ರೈಟ್ ಹೇಳ್ಬಿಟ್ರೆ ನೀನ್ ದಿನಕ್ಕೊಂದ್ ಮಾಡ್ಕೊಂಬಂದು ನನ್ನ ಮನೆನೆಲ್ಲ ಹಾಳು ಮಾಡ್ಬೇಕು ಅಂತ ಮಾಡಿದ್ಯಾ? ಎಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ ನೋಡು. ನಿನ್ನ ತಿಥಿ ಮಾಡ್ದಾಳೆ ನಾನ್ ಸಾಯಲ್ಲ ಕಣೋ ನನ್ನ ಮಗನೇ, ನಾನ್ ಸಾಯಲ್ಲ. ಇವತ್ತೇ ನಿನ್ಗೊಂದ್ ಗತಿ ಕಾಣಿಸ್ಬಿಡ್ತಾ ಇದ್ದೆ. ಏನೋ ಮನೆಗೆ ನೆಂಟ್ರು ಬಂದಿರಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೀನಿ. ನೆಂಟ್ರ ನಿನಗ? ಅವ್ರು ಯಾರಪ್ಪ ನಿನಗಿಂತ ಬರ್ಗೆಟ್ಟವ್ರು? ಅಯ್ಯೋ ನನ್ನ ಮಗನೇ, ನಿನ್ನ ಸೋದರತ್ತೆ ಅಂದ್ರೆ ನನ್ನ ತಂಗಿ ಊರಿಂದ ನಿನ್ನ ತಂಗಿ ನೋಡಕ್ ಬಂದಿದ್ದಾರೆ ಕಣೋ. ಎಂತ ಗುಡ್ ನ್ಯೂಸ್ ಹೇಳಪ್ಪ, ಗುಡ್ ನ್ಯೂಸ್. ಯಾವ್ದು ಹೆಂಗಾರ ಹಾಳಾಗೋಗ್ಲಿ, ಅವ್ರು ಎಷ್ಟು ಹೇಳ್ತಾರೆ ಕೊಟ್ಬಿಟ್ಟು ನನ್ನ ತಂಗಿ ಮದುವೆ ಮಾಡಿ ಮುಗಿಸ್ಬಿಟ್ಟು ನನ್ನ ಲೈನ್ ಕ್ಲಿಯರ್ ಮಾಡಪ್ಪ. ಬಾವಾ ಬಾವಾ, ಅಯ್ಯೋ ಅಯ್ಯೋ, ಆತ್ರ ಗುಟ್ಟಿದ್ದ ನನ್ನ ಮಗನಿಗೆ ಏನ್ ಹುಟ್ಟಿಲ್ಲ ಹೊಟ್ಟಿಲಿ. ಹೇಳೋ ಹೇಳೋ, ಬಂದ್ ಕೂಡ್ಲೆ ಮೀಟಿಂಗ, ಕಂಡ್ ಕೂಡ್ಲೆ ಕಿಸ್ಸಿಂಗ. ಏನೋ ತಪ್ಪಾಗೋಯ್ತು, ಗೊತ್ತಿಲ್ದೆ ಟಚ್ ಆಯ್ತು. ಆಗತ್ತಪ್ಪ, ಆಗುತ್ತೆ ನನ್ನ ಮಗನೇ. ನಾನು ಏನಾದ್ರು ಟಾಂಗ್ ಎತ್ಬಿಟ್ರೆ ಈ ಮನೆ ಮೇಲೆ ಕೆಳಗೆ ಆಗೋಗ್ಬಿಡುತ್ತಪ್ಪ. ಏನಂಗ್ ನೋಡ್ತಾ ಇದೀಯಾ? ನನ್ ತಂಗಿ ಮಗಳು ಎಂಜಿನಿಯರ್ ಭಾಗ್ಯ. ಭಾಗ್ಯ ಎನ್ನಲೇ, ಪುಣ್ಯ ಎನ್ನಲೇ. ನಿಂತ್ಕೊಳ್ಳೆ. ಹಾಯ್ ಭಾವ, ಐ ಆಮ್ ಸಾಫ್ಟ್ವೇರ್. ಐ ಆಮ್ ಅಂಡರ್ವೇರ್. ಯಾ ಅಂಡರ್ವೇರಾ? ಗಾರ್ಮೆಂಟ್ಸ್ ಅಲ್ಲಿ ಚಡ್ಡಿ ಹೊಲಿಯೋನ್ ಬಾಯಿಲಿ ಅಂಡರ್ವೇರ್ ಅಲ್ದ್ರೆ ಸಾಫ್ಟ್ವೇರ್ ಬರುತ್ತೆ. ಅಯ್ಯೋ, ಮೈಯೆಲ್ಲ ಅರ್ಶನ ಕುಕ್ ಆಗ್ಬಿಟ್ಟಿದೆ. ಶುಭ ಸೂಚನೆ. ಹೋಗೋಗು, ಹೊರ್ಸ್ಕೊ ಹೋಗವ. ನಾನು ಬಂದೆ. ನೀನು ಅಪ್ಪನ ಏನು ಹಿಂಗ್ ಮಾತಾಡ್ತಾ ಇದ್ಯಾ? ತಿನ್ನನು ಎದುರುಗಡೆ ಸುಂದರವಾದ ಹುಡುಗಿ ಇರ್ಬೇಕಾದ್ರೆ ಮಾಡ್ಕೊಡೋದ್ ಬಿಟ್ಟು ಮುತ್ನಂತ 3 ಗಂಟೆ ಹಾಕ್ಸೋದ್ ಬಿಟ್ಟು ನನ್ ಮದುವೆಗೆ ಅಡ್ಡುಕೊಟ್ಟ ನಿಂತಿದ್ಯಲ್ಲ. ನೀನ್ ಎಂತ ಹೆಣ್ ತಗೊಂಬಂದ್ ಮದುವೆ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಮೈಸೂರು ಝೂ ಗಾರ್ಡನ್ ಅಲ್ಲಿ ಒಂದ್ ಹೆಣ್ ಚಿಂಪಾಂಜಿ ತಗೊಂಬಂದು ನೀನು ಮದುವೆ ಮಾಡ್ತೀನಿ. ಅಲ್ಲಿವರೆಗೂ ಯು ಕೀಪ್ ಕ್ವೈಟ್. ಅದು ನಿನ್ನ ತಂಗಿ ಮದುವೆ ಆದ್ಮೇಲೆ ಇದೇ ಭಾಗ್ಯಲಕ್ಷ್ಮಿನ ಮನೆಯಿಂದ ಎತ್ತಾಕೊಂಡೋಗಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ ಬಂದು ನಿನ್ನ ಕಣ್ಣು ಮುಂದೆ ನಿಲ್ಲಿಸ್ಲಿಲ್ಲ. ನಾವ್ ನಿನ್ ಮಗನೇ ಅಲ್ಲ. ನಿನ್ನ ಮಗ ಇದನ್ನ ಹೇಳಿ ಹೇಳಿನ ನನ್ನ ಎದುರ್ತಾನಲ್ಲಪ್ಪ. ಈ ಲಾಂಗ್ನ ಯಾರಿಗೂ ತೋರ್ಸೋದು ನಾನ್ ನೋಡ್ಲಿಲ್ಲ, ಯಾರನ್ನು ಕೊಚ್ಚ ಹಾಕೋದನ್ನು ನಾನ್ ನೋಡ್ಲೇ ಇಲ್ಲ. ಯಾಕೋ ಹಿಂಗ್ ಕೂಕಂತ ಇದ್ಯಾ? ನಿನ್ಗೇನು ಮಾನ ಮರದೆ ಏನಾರು ಇದ್ಯಾ? ಅದೇನಾದ್ರೂ ಇದ್ದಿದ್ರೆ ನಿನ್ನಂತ ಚಿಂಪಾಂಜಿಗೆ ನಾನು ಇವಳು ಜನ್ಮ ಕೊಡ್ತಾ ಇದ್ವೇನಪ್ಪ. ಚಿಂಪಾಂಜಿ ಅಂದ್ಮೇಲೆ ಅದ್ಯಾಕಪ್ಪ 25 ಲಕ್ಷ ವರದಕ್ಷಿಣೆ ಕೇಳ್ತಾ ಇದ್ಯಾ? ಲೂಸಾ ಮೆಂಟಲ್ಲ? ಕಾಗಲ್ ಕೊಟ್ಟ ಅಂದ್ರೆ ತಿಂದಿರೋ ಹೋಳ್ಗೆ ಎಲ್ಲ ಆಚೆಗೆ ಬಂದ್ಬಿಡ್ಬೇಕು. ನಿನ್ ತಂಗಿ ಮದ್ವೆ ಖರ್ಚು ಮಾಡ್ಲಿಲ್ವೇನಪ್ಪ? ಅದನ್ನ ಯಾವ್ದ್ರಲ್ಲಿ ವಾಪಸ್ ತಗೊಳ್ಳೋದು? ನಿನ್ ಮದ್ವೆಯಿಂದ ತಾನೇ. ಇನ್ನೇನ್ ನಾನ್ ಮದ್ವೆ ಆಗ್ತೀನಿ ಅಂದ್ರೆ ಯಾರಾದ್ರೂ ಹೆಣ್ ಕೊಡ್ತಾರ?
ನನಗಾಗಿರೋ ವಯಸ್ಸಿಗೆ ಹೆಣ್ಣು ಕೊಡೋದೇ ಹೆಚ್ಚು. ಇನ್ನು ವರದಕ್ಷಿಣೆ ಯಾವ ಕೋತಿ ನನ್ ಮಗ ಕೊಡ್ತಾನೆ? ಓಡ್ತಿಲ್ದಿದ್ರೆ ಬೇಡ ಬಿಡು. ಅಯ್ಯೋ ನನ್ ಮಗನ್ ಗತಿ ಯಾವ್ದಾದ್ರು ಮಟ್ಟಕ್ಕೆ ಬರಿ ಮಾಡ್ಬಿಡ್ತೀನಿ. ಮರಿ ಮಾಡ್ಬಿಡು. ನಾನು ಕಾವಿ ಹಾಕೊಂಡು ಕೈಯಲ್ಲಿ ಕಮಾಂಡ್ ಎಲ್ಲ ಇಟ್ಕೊಂಡು ಮನೇಲಿ ಇಟ್ಕೊಂಡಿದ್ದಿಲ್ಲ ಮಾವನ್ ಮಗಳನ್ನ, ಅವಳನ್ನ ಸಿಂಗಾಪುರ್ ಕರ್ಕೊಂಡೋಗಿ ಮದುವೆ ಆಗಿ ಫ್ಲೈಟ್ ಅಲ್ಲಿ ಸೋಪ್ನ ಮಾಡ್ಕೊಂಡ್ಬಿಡ್ತೀನಿ. ಹಾಯ್ ಡಾರ್ಲಿಂಗ್, ಒಂದ್ ನಿಮಿಷ ಬಂದೆ. ಅವ್ಳು ಕರ್ತಿದ್ದು ನಿಮ್ಮನ್ನ ರೀ. ಇವನ್ ಹೋಗ್ತಾವ್ನೆ. ಅಯ್ಯೋ ದೇವ್ರೆ. ಓಹೋ, ಏನೋ ನಡೀತಾ ಇದೆ. ಬಂದೆ. ಯಾಕೆ ಭಾಗ್ಯ, ಏನಾಯ್ತು? ಯಾಕೆ ಹೋಗಂಡೆ? ಯಾರೋ ಬಂದಾಗಾಯ್ತು. ಯಾರೋ ಬಂದಂಗಾಯ್ತು? ಯಾರೋ ಬಂದು ನನ್ ಮೈ ಮೇಲೆ ಕೈ ಆಡಿಸ್ದಂಗಾಯ್ತು. ಅಯ್ಯೋ ದೇವ್ರೆ. ಯಾಕಂಗಾಯ್ತು? ಏನು ಇಲ್ಲ, ದೇವ್ರಿಗೊಂದ್ಸತಿ ಕೈ ಮುಗಿದ್ಬಿಟ್ಟು ಮನಿ ಕಳವ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಮಾವ, ಯಾರೋ ಕೈ ಆಡಿಸ್ದಂಗಾಯ್ತು. ಯಾರೋ ಕೈ ಆಡಿಸ್ದಂಗಾಯ್ತು. ಏನಪ್ಪಾ, ಯಾಕೆ ಯಾರು ಮಲಗಿಲ್ವ ಇನ್ನು? ಯಾರೋ ಭಾಗ್ಯನ್ ಮೇಲೆ ಕೈ ಆಡಿಸ್ದಂಗಾಯ್ತಂತಪ್ಪ. ಇವಳ ಮೇಲ ಯಜ್ಞಾನೋ ಇಲ್ಲಿನೋ ಬಂದ್ ಕಚ್ಚಿರ್ಬೇಕು. ಯಜ್ಞಾನ? ಓಹೋ, ಯಾವ ಯಜ್ಞ ಅಂತ ಈಗ ಗೊತ್ತಾಯ್ತು. ಅವ ಏನು ಹೆದರ್ಕಬೇಡ, ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಮನಿಕೋ, ಎಲ್ಲ ಸರಿ ಆಗುತ್ತೆ. ಮಲಿಕೋ, ನಾನ್ ನೋಡ್ಕೊಂತೀನಿ. ಮನಿಕೋ, ಮನಿ ಕಡ್ರವ, ಮನಿ ಕಡೆ. ಏ ಒತ್ಸೆ ಒತ್ಸೆ, ಹೆದರ್ಕಬೇಡ ಕಣು ಭಾಗ್ಯ, ನಾನಿದ್ದೀನಿ. ನಡಿಯ, ಬನ್ನಿ. ನಡಿ ನಡಿ. ಕರ್ದ ಭಾಗ್ಯ? ಕರ್ದಿದ್ದು ಭಾಗ್ಯ ಅಲ್ಲ, ನಾನು ನಿಮ್ಮ ಜನ್ಮದಾತ. ಯಾಕಪ್ಪ? ಅರ್ಜೆಂಟ್ ಆಗಿ ಮಾತಾಡೋದಿತ್ತು, ಸ್ವಲ್ಪ ದಯಮಾಡಿಸ್ತೀರಾ? ಇಷ್ಟೊತ್ತಿನಲ್ಲಿ ನನ್ನ ಹತ್ರ ಏನ್ ಮಾತು? ಅಮ್ಮನ ಹತ್ರ ಮಾತಾಡ್ಕೊಂಡ್ ಮಲ್ಕೊ ಹೋಗಪ್ಪ. ಅಲ್ಲಪ್ಪ, ಯಾವ್ದೋ ಒಂದ್ ಹಳೇ ಬಾಕಿನ ಚುಕ್ತಾ ಮಾಡ್ಬೇಕು. ಬಾ. ಬರ್ಲೇಬೇಕಾ? ಬಾ ನನ್ ಬಾ. ಅಲ್ಲ, ಇವ್ ತುಂಬಾ ಎದ್ರಕೊಂಡ್ಬಿಟ್ಟವಳೆ. ಇಲ್ಲ ಮಲ್ಕೊ. ಪರವಾಗಿಲ್ಲ, ಹೇಳ್ಬೇಕೆ. ಬಾ 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 ಬಾ. ಅಪ್ಪ ಯಾಕಪ್ಪ?